ಸದ್ಯ ಉದ್ಯಾನವನಗಳ ಮೇಲೆ ರಾಜ್ಯ ಸರ್ಕಾರದ ಕಣ್ಣು ಇದೀಗ ಬಿದ್ದಿದೆ. ಯಾಕಂದ್ರೆ ಪಾರ್ಕ್ನ 5% ಜಾಗವನ್ನ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಹೊಸ ಕಾನೂನನ್ನು ತರೋದಕ್ಕೆ ಇವತ್ತು ಸಂಪುಟ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಆ ಮಸೂದೆ ಈ ಹಿಂದೆನೇ 1975ರ ಮಸೂದೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ತಿದ್ದುಪಡಿ ತರೋದಕ್ಕೆ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. ಏನಂತ, ಸರ್ಕಾರಿ ಉದ್ಯಾನವನಗಳ 5% ಜಾಗ ಬಳಕೆ ಮಾಡ್ಕೊಳ್ಳೋಕೆ ಇದು ಅವಕಾಶ ಕೊಡುತ್ತೆ. ಆ ಜಾಗವನ್ನ ಮಾರಾಟ ಮಾಡೋದಕ್ಕೆ, ಗುತ್ತಿಗೆ ರೂಪದಲ್ಲಿ ಕೊಡೋದಕ್ಕೆ, ಉಡುಗೊರೆ ರೂಪದಲ್ಲಿ ಕೊಡೋದಕ್ಕೆ, ವಿನಿಮಯ ಮಾಡ್ಕೊಳ್ಳೋದಕ್ಕೆ, ಅಡಮಾನ ಇಡೋದಕ್ಕೆ ಈ ಕಾನೂನು ಅವಕಾಶ ಮಾಡಿಕೊಡುತ್ತೆ. ಜೊತೆಗೆ ಇತರ ವಿಧಾನಗಳ ಮುಖೇನವಾಗಿ ಅದರ ಉಪಯೋಗಕ್ಕೆ ಸಿದ್ಧತೆಯನ್ನು ಕೂಡ ಈಗ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಆಗಿದೆ. ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರೋದಕ್ಕೆ ಇವತ್ತು ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಇದೇ ಅಧಿವೇಶನದಲ್ಲಿ ಮಸೂದೆ ಮಂಡನೆ ಆಗ್ಬೋದಾ ಅಂತ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಇದು ರಾಜ್ಯ ಸರ್ಕಾರಕ್ಕೆ ಇದರಿಂದಾನೇ ದುಡ್ಡು ಬರಬೇಕು ಅಂತ ಏನು ನೆಸಿಟಿ ಇಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರಕ್ಕೆ ಬೇರೆ ಬೇಕಾದಷ್ಟು ಕಡೆಗಳಿಂದ ದುಡ್ಡು ತೊಗೋಬೋದು. ಉದ್ಯಾನವನಗಳಿರೋದು ಜನರ ಮನೋರಂಜನೆಗೆ, ಜನರು ಎಕ್ಸಸೈಸ್ ಮಾಡೋದಕ್ಕೆ, ಜನರು ಸಂತೋಷವಾಗಿರೋದಕ್ಕೆ. ಅದನ್ನು ಗೌರ್ಮೆಂಟು ಜನಕ್ಕೆ ಉಪಯೋಗ ಆಗೋಂಗೆ ಹೆಲ್ಪ್ ಮಾಡಬೇಕೇ ಹೊರತು ಅದರ ಮೇಲೆ ದುಡ್ಡು ಹಾಕಿ ಅದನ್ನು ಇದು ತೊಗೊಂಡು ಇದು ಮಾಡೋದು ಸರಿಯಲ್ಲ. ಹೌದು, ಈಗ ಗೌರ್ಮೆಂಟ್ ಎಲ್ಲೆಲ್ಲಿ ದುಡ್ಡು ಅವಿನ್ಯೂಸ್ ಇದೆಯೋ ಅಲ್ಲೆಲ್ಲ ಮಾಡೋಕ್ಕೆ ಹೊರಟಿದ್ದಾರೆ. ಅದು ತೊಗೊಳ್ಳೋ ಜಾಗದಲ್ಲಿ ತೊಗೋಬೋದು. ಬಟ್ ಇದು ಎಲ್ಲ ವಯಸ್ಸಾದವ್ರು ಬರ್ತಾರೆ, ಎಷ್ಟೋ ಜನ ಬೇಜಾರಾಗಿ ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ಬರ್ತಾರೆ. ಅಂಥವ್ರ ಹತ್ರ ತೊಗೊಳ್ಳೋದು ಇದು ಸರಿಯಲ್ಲ ಅಂತ. ಈಗ ಏನು ಬೆಂಗಳೂರು ಭಾಳ ಉದ್ಯಾನವನಗಳಿದ್ರೆ ನೀವು ಹೇಳೋದು ಕರೆಕ್ಟು. ಆದರೆ ಇರೋದೇ ಒಂದು 4-5 ಉದ್ಯಾನವನಗಳು. ಅದರಲ್ಲಿ ಇವರು ಸುಮ್ಮನೆ ಇದರಲ್ಲೂ ದುಡ್ಡು ಬರುತ್ತೆ ಅಂತ ಇದು ಮಾಡಿದ್ರೆ ಅದು ಜನಗಳಿಗೆ ಕಷ್ಟ ಕೊಟ್ಟಂಗೆ ಆಗುತ್ತೆ ಹೊರತು ಉಪಯೋಗ. ಸರ್, ಇದು ಹೇಳಬೇಕು, ಇದು ಹಳೆ ವಿಚಾರ ಸರ್. ಸುಮಾರು 12 ವರ್ಷಗಳ ಹಿಂದೆನೇ ಅಲ್ಲಿ ಆ ಬೆಟ್ಟದ ಹತ್ರ ಒಂದು ಪಾರ್ಕಿಂಗ್ ಲಾಟ್ ಮಾಡೋಕೆ ಹೊರಟಿದ್ರು. ಅವರು ಒಳಗಡೆ ಪಾರ್ಕಿಂಗ್ ಲಾಟ್ ಮಾಡೋಕೆ ಕೊಟ್ಟಿದ್ರು. ಜೊತೆಲೇ ಒಂದು ನಮಗೆ ಎಂಟ್ರೆನ್ಸ್ ಫೀಸು ಕೂಡ ಮಾಡೋಕೆ ಕೊಟ್ಟಿದ್ರು. ಇನ್ನು ನಡಿಗೆದಾರರು ಕೂಡ ಫೀಸ್ ತೊಗೊಂಡು ಓಡಾಡೋದಕ್ಕೆ ಮಾಡಿದ್ವಿ. ನಾವು ಆಗ ಪ್ರಶ್ನೆ ಕೇಳಿದ್ವಿ, ಏನು ಗಾಳಿ ತೊಗೊಳೋದಕ್ಕೂ ನಾವು ದುಡ್ಡು ಕಟ್ಟಬೇಕಂತ ನಾವು ಪ್ರಶ್ನೆ ಕೇಳಿದ್ವಿ. ಅದಾದಂತೆ ಬೆಟ್ಟದ ಕೆಳಗಡೆ ಒಂದು ದೊಡ್ಡ ಪಾರ್ಕಿಂಗ್ ಲಾಟ್ ಮಾಡೋಕೆ ಕೊಟ್ಟಿದ್ರು ಒಳಗಡೆಗೆ. ಅದನ್ನು ನಾವು ನೇರವಾಗಿ ನಾನೇ ಇಲ್ಲೂ ಅಲ್ಲೇ ಹಾಗೆ ಇದೆ, ನಾನೇ ಕಲ್ಲುಗಳೆಲ್ಲ ಕಿತ್ತಾಕಿ ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ಆದ್ದರಿಂದ ಇದು ಆಗೋದಿಲ್ಲ ಸರ್, ಖಂಡಿತ ಬೇಡ. ಇದು 1000 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಯಾವುದೇ ವಾಣಿಜ್ಯಕರಣ